ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸೋದರ ಹಾಗೂ ಸೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡಿಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಪ್ರೀತಿಸಿ ಮತ್ತು ನಮ್ಮನ್ನು ಕರುಣಿಸಿ ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದೆಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಏನೇ ಬೇಡಿದರೂ ದೇವರು ನಮ್ಮನ್ನು ಕೊಡುವರಾಗಿದ್ದಾರೆ. ಇದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 9ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಡ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಏನಂದ್ರೆ, ಹಾಗೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ಬೇಡುವರು ಪ್ರತಿಯೊಬ್ಬರು ಹೊಂದುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತದೆ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋರಿಲ್ಲ. ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂಥ ದೇವರು. ಅಯ್ಯೋ, ನನ್ನ ಜೀವಿತದಲ್ಲಿ ನಾನು ಹೇಗಪ್ಪ ಮುಂದೆ ಹೋಗಲಿ, ನಾನು ಯಾವ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಮುಂದೆ ಸಾಗಲಿ ಎಂಬಂಥ ಒಂದು ಗಲಿಬಿಲಿ ಇರ್ಬೋದು. ನಮ್ಮ ಕುಟುಂಬದಲ್ಲಿ ಸಾಲದ ಭಾರ ಇರ್ಬೋದು. ಅಯ್ಯೋ, ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದರೆ ದೇವ್ರು ನನ್ನ ಪ್ರಾರ್ಥನೆ ಕೇಳ್ತಿಲ್ಲ ಎಂಬಂಥ ದುಃಖದಲ್ಲಿ ಇರ್ಬೋದು. ಆದರೆ ಪ್ರೀತಿದ ಮಕ್ಕಳೇ, ಇಂದು ನಾವೇನೇ ಬೇಡರು ದೇವ್ರು ನಮ್ಮನ್ನು ಕೊಡುವಂಥ ದೇವರಾಗಿದ್ದಾರೆ. ನಮ್ಮನ್ನು ಯಾವಾಗಲೂ ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ ಮೊದಲನೇ ಪೂರ್ವವೃತ್ತ ಕಾಲ 4ನೇ ಅಧ್ಯಾಯ 10ನೇ ವಚನ ನೋಡಿದಾದ್ರೆ, ಪ್ರೀತಿದ ಮಕ್ಕಳೇ, ಒಬ್ಬ ವ್ಯಕ್ತಿ ಇದ್ರು. ಏನಂದ್ರೆ, ಯಾಬೇಚ್ ಎಂಬಂತ ವ್ಯಕ್ತಿ ತನ್ನ ಪ್ರಾರ್ಥನೆ ಜೀವಿತದಲ್ಲಿ ಯಾವ ರೀತಿಲಿ ಕಾಲ ಕಳೆದಿದ್ದಾರೆ ಎಂಬುದಾಗಿ ನೋಡ್ತೀವಿ. 4ನೇ ಅಧ್ಯಾಯ 10ನೇ ವಚನ ಹೇಳ್ತದೆ ನೋಡಿ, ಯಾಬೇಜನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ, ನೋಡಿ, ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ದೇವರಿಗೆ ಹೇಳ್ತಿದ್ದೇನೆ, ದೇವರೇ, ಇಸ್ರಾಯೇಲರ ದೇವರೇ, ನನ್ನನ್ನು ರಕ್ಷಿಸು, ನಿನ್ನ ಹಸ್ತದಿಂದ ನನ್ನನ್ನು ಕಾಪಾಡು ಎಂಬುದಾಗಿ ಕೇಳ್ತಾ ಇದ್ದಾರೆ. ಹೌದು ಪ್ರೀತಿದೆ ಮಕ್ಕಳೇ, ಆತ ಪ್ರಾರ್ಥನಾ ವೀರರಾಗಿದ್ದರು. ಆತನ ಪ್ರಾರ್ಥನೆಗೆ ಜಯ ಕೊಡುವಂತ ದೇವರಾಗಿದ್ದರು. ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡುವರಾಗಿದ್ದರು. ಪ್ರೀತಿದ ಮಕ್ಕಳೇ, ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವರಾಗಿದ್ದಾರೆ. ನಮ್ಮ ಮಗಳಿಗೆ, ನನ್ನ ಮಗನಿಗೆ ಏನು ಕೊರತೆ ಇದೆಯೋ ಅದನ್ನು ನೀಗಿಸ್ಬೇಕೆಂಬುದೇ ದೇವರ ಆಸೆ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆಯಲ್ಲಿ ಕಲಿತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಬೇಡಿರಿ ಕೊಡಲ್ಪಟ್ಟಿದೆ, ಹುಡುಕಿರಿ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಬೇಡ್ತೇವೋ ನಮಗೆ ದೇವರು ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡೋದಿಲ್ಲ. ಕೈ ಹಿಡಿದು ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಆತ ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಈ ದಿನಗಳಲ್ಲಿ ಎಷ್ಟೋ ಕಷ್ಟಗಳಿದೆ, ಎಷ್ಟೋ ಹೋರಾಟ ಇದೆ. ಅಯ್ಯೋ, ನನ್ನ ಜೀವನದಲ್ಲಿ ಸಾಕ್ತಾ ಇಲ್ಲ ಎಂಬಂತ ಒಂದು ಪರಿಸ್ಥಿತಿಯಲ್ಲಿದೆ. ನಾನು ಯಾಕಪ್ಪ ಜೀವನ ಉಳಿಬೇಕು, ನಾನು ಹೇಗಾದ್ರೂ ಸಾಯ್ಬೇಕಂತ ಒಂದು ಸೈತನು ಅಂಧಕಾರದಲ್ಲಿ ನಡೆಸುತ್ತೆ. ಆದರೆ ಪ್ರೀತಿಯ ಮಕ್ಕಳೇ, ನಾವು ಭಯಪಡದೆ, ದೇವರೇ, ನಿನ್ನಲ್ಲಿ ನಾನು ಬೇಡ್ತಾ ಇದ್ದೀನಿ, ನೀನು ಕೊಡುವಂತ ದೇವರು. ಅಪ್ಪ, ನನ್ನನ್ನು ಪ್ರಾರ್ಥನೆಯನ್ನು ಕೇಳು ಎಂಬುದಾಗಿ ಕೇಳಿಕೊಡುವಂತ ದೇವರು, ನಮಗೆ ಉತ್ತರ ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ ಮತ್ತೆ ಬರೆದ ಸುವಾರ್ತೆ 21:22 ವಚನ ಹೇಳ್ತದೆ, ನೀವು ನಂಬಿಕೆಯಿಂದ ಏನೇನು ಬೇಡ್ತಾರೋ ಅದನ್ನು ಕೊಡುವಂತ ದೇವರು. ಹೌದು ಪ್ರೀತಿದ ಮಕ್ಕಳೇ, ನಾವು ಏನ್ ನಂಬಿಕೆಯಿಂದ ಬೇಡ್ತೇವೋ ಅದನ್ನು ಕೊಡುವಂತ ದೇವರು. ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಹಣ ಇಲ್ಲದೆ ಇರ್ಬೋದು, ಆದರೆ ದೇವರು ಇಂದು ನಂಬಿಕೆಯನ್ನು ನಾವು ಬೇಡುವಾಗ ದೇವ್ರು ಕೊಡ್ತಾರೆ. ಮಗಳೇ, ಮಗನೇ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ, ನಿನ್ನ ಪ್ರಾರ್ಥನೆಯನ್ನು ಕೇಳ್ತೀನಿ ಎಂಬುದಾಗಿ ಮತ್ತೆ ಬರೆದ ಸುವಾರ್ತೆ 21:22 ವಚನ ಇರುತ್ತದೆ. ನೋಡಿ, ಏನಂದ್ರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿದ ಮಕ್ಕಳು, ನಮ್ಮ ದೇವರು ಎಷ್ಟು ಒಳ್ಳೆಯವರು. ನಾವೇನು ಬೇಡ್ತೀವೋ ಅದನ್ನೆಲ್ಲ ಕೊಡುವರಾಗಿದ್ದಾರೆ. ಇಂದು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಪ್ರೀತಿದ ಮಕ್ಕಳೇ, ನಮ್ಮ ಕಣ್ಣೀರೆಲ್ಲ ದೇವರಿಗೆ ಹೇಳ್ಬೇಕು, ದೇವರೇ, ನಿನ್ನಲ್ಲೇ ನಂಬಿದ್ದೀನಿ, ನಿನ್ನ ನಂಬಿಕೆಯಿಂದ ಜೀವಿಸ್ತೀನಿ,
ನೀನು ಸಹಾಯ ಮಾಡು, ನನ್ನ ಪ್ರಾರ್ಥನೆ ಕೇಳು, ನನ್ನ ಕುಟುಂಬದಲ್ಲಿ ಎಲ್ಲ ಅಸಮಾಧಾನ ತೆಗೆದಕ್ಕೂ, ನನ್ನಲ್ಲಿದ್ದಂಥ ಕಾಯಿಲೆ ಎಲ್ಲನ ತೆಗೆದಕ್ಕೂ ನಿನ್ನ ಕೃಪೆಯಲ್ಲಿ ನಡೆಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಜಯ ಕೊಡುವಂಥ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಎಲ್ಲ ಜನರು ನಿಮ್ಮ ಕರೆಗಳಪ್ಪಿಸ್ತೇ ಅಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಸ್ವಾಮಿ, ನೀನು ಹೇಳಿದಿಲ್ಲಪ್ಪ, ಬೇಡಿರಿ ಕೊಡಲ್ಪಟ್ಟಿದೆ ಎಂಬುದಾಗಿ. ಹೌದೇಸಪ್ಪ, ಯಾರು ಬೇಡ್ತಿದ್ರು ಆ ಪ್ರಾರ್ಥನೆಗೆ ಜಯ ಕೊಡು, ಅವರ ಎಲ್ಲ ಸಮಸ್ಯೆನ ಬಿಡುಗಡೆ ಕೊಡು, ಒಳ್ಳೆ ಆರೋಗ್ಯ ಕೊಡುವಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಿಡುಗಡೆ ಕೊಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.